ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ನಾವು ಲಾಸ್ಟ್ 2 days ಬ್ಯಾಕ್ ಅನಿಸುತ್ತೆ, 1 day ಬ್ಯಾಕ್, ಒಂದು ದಿವಸದ ಹಿಂದೆ ನಿಮಗೆ ಒಂದು ವಿಡಿಯೋನ ಮಾಡ್ಕೊಂಡಿದ್ವಿ. ಸೊ ಏನು ಅಂತ ಅಂದರೆ, ಮೊಟ್ಟೆಯಿಂದ ನಾವು ನಮ್ಮ ರಾಸುಗಳಿಗೆ ಕ್ಯಾಲ್ಸಿಯಮನ್ನು ನಾವು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ವಿ. ಆ ಒಂದು ವಿಡಿಯೋಗೆ ಅನುಗುಣವಾಗಿ ಸೊ ಅದರಲ್ಲಿ ಇರುವಂತಹ ಅನುಮಾನವನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಏನು ಅನುಮಾನ ಅಂತ ಅಂದರೆ, ಕೆಲವರಿಗೆ ಡೌಟ್ ಬಂದಿರ್ಬೋದು. ಸೊ ಕ್ಯಾಲ್ಸಿಯಂ ಮೊಟ್ಟೆಯಿಂದ ನಾವು ಮಾಡ್ತೀವಿ, ಅದು ಯಾವ ಮೊಟ್ಟೆ ಆದರೆ ಬೆಸ್ಟು? ನಾಟಿ ಕೋಳಿ ಮೊಟ್ಟೆ ಬೆಸ್ಟಾ, ಅಥವಾ ಫಾರಂ ಕೋಳಿ ಮೊಟ್ಟೆ ಬೆಸ್ಟಾ, ಅಥವಾ ಇನ್ನೊಂದಿದೆ ಯಾವುದು BV380 ಅಂತ ಹೇಳ್ಬಿಟ್ಟು ಒಂದು ಬ್ರೌನ್ ಎಗ್. ಸೊ ಇದರಲ್ಲಿ ಯಾವ ಮೊಟ್ಟೆ ಬೆಸ್ಟ್ ಅಂತಂದು ಕೆಲವ್ರಿಗೆ ಡೌಟ್ ಬಂದಿರುತ್ತೆ. ಸೊ ಇದು ಫಾರಂ ಕೋಳಿ ಮೊಟ್ಟೆ ಫುಲ್ ವೈಟ್ ಇರುತ್ತೆ, ಸೊ ನಮಗೆ ನಾಟಿ ಕೋಳಿ ಮೊಟ್ಟೆ ಸ್ವಲ್ಪ ಬ್ರೌನ್ ಇರುತ್ತೆ. BV380 ಇದೆಯಲ್ಲ ಬ್ರೌನ್ ಎಗ್, ಇದು ಫುಲ್ ಬ್ರೌನ್ ಅಂದ್ರೆ ಡಾರ್ಕ್ ಬ್ರೌನ್ ಇರುತ್ತೆ. ಸೊ ಇದರಲ್ಲಿ ಯಾವ್ದು ಬೆಸ್ಟ್ ನಿಮಗೆ ಕ್ಯಾಲ್ಸಿಯಂ ಅನ್ನು ಮಾಡ್ಕೊಳ್ಳಿಕ್ಕೆ, ಸೊ ಅಥವಾ ಯಾವ್ದ್ರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ? ಸೊ ಈ ಡೌಟ್ ಬಂದಿರುತ್ತಲ್ಲ, ಆ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ಹಾಗೇನೆ ನಮ್ಮ ಒಂದು ಚಾನಲ್ ಅನ್ನು ಹೊಸದಾಗಿ ವಾಚ್ ಮಾಡೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಅನ್ನ ನೋಡಿ, ಯಾಕಂದ್ರೆ ಮುಂದಿನ ಒಂದು ವಿಡಿಯೋಗಳ ಒಂದು ನೋಟಿಫಿಕೇಶನ್ಸ್ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗೇನೆ ವಿಡಿಯೋಗಳನ್ನ ಖಂಡಿತ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನಿಸಿ. ಯಾಕೆ ಅಂತಂದ್ರೆ ಆ ಒಂದು ಲೈಕ್ ಅನ್ನೋದು ಬೇರೆಯವರಿಗೆ ಈ ವಿಡಿಯೋಸ್ ಅನ್ನ ಸಜೆಸ್ಟ್ ಮಾಡಲಿಕ್ಕೆ ಅಥವಾ ಅವರಿಗೆ ಶೇರ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಲೆಂತ್ ಮಾಡ್ದಲೆ ಬೇಗನೆ ಕ್ಲೋಸ್ ಮಾಡೋಣ ಆ ಒಂದು ಡೌಟ್ ಅನ್ನ. ಸೊ ಹಾಗೇನೆ ಇನ್ನೊಂದು ಮುಖ್ಯ ಮಾಹಿತಿ, ನಿಮಗೆ ಆನ್ಲೈನ್ಗೆ ಬರ್ತಾ ಇರ್ತೀವಿ. ಸೊ ಅಂದ್ರೆ ವಾರದಲ್ಲಿ ಒಂದು 3 ದಿವಸ ಖಂಡಿತ ಆನ್ಲೈನ್ಗೆ ಬರ್ತೀವಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು, ಏನೇ ಪ್ರಶ್ನೆಗಳು ಕೇಳುವಂತಹ ಪ್ರಶ್ನೆಗಳಿದ್ರು, ನೀವು ಆನ್ಲೈನ್ಗೆ ಬಂದಂತ ಅಂದ್ರೆ ಸೊ 7 ರಿಂದ 8 ಗಂಟೆ 1 hour ನಾವು ಆನ್ಲೈನ್ ಅಲ್ಲಿ ಇರ್ತೀವಿ. ಅಂದ್ರೆ ನಿಮ್ ಜೊತೆ ಲೈವ್ ಬರ್ತೀವಿ. ಸೊ ಯೂಟ್ಯೂಬ್ ಲೈವ್ಗೆ, ಆ ಲೈವ್ಗೆ ಬಂದಂತಹ ಸಂದರ್ಭದಲ್ಲಿ ನೀವು ಪ್ರಶ್ನೆಗಳನ್ನ ಖಂಡಿತ ಕೇಳಿ ನೇರವಾಗಿ ಅಲ್ಲೇ ಮಾತಾಡೋಣ. ಸೊ ಯಾರ್ದು ಏನ್ ಡೌಟ್ ಇದ್ರು ನೇರವಾಗಿ ಮಾತಾಡೋಣ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಮಾಹಿತಿಯನ್ನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಅದನ್ನ ಹೇಳಿದೆ. ಖಂಡಿತ ವಾರದಲ್ಲಿ 3 ದಿವಸ ಸಾಯಂಕಾಲ 7 ರಿಂದ 8 ಗಂಟೆ ಅಥವಾ 8 ರಿಂದ 9 ಗಂಟೆ ಯಾವ ಟೈಮಲ್ಲಿ ಆದ್ರೂ ಸಹ ಬರಬಹುದು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ, ನಾನು ಇದುವರೆಗೂ ನಿಮ್ಗೆ ಏನಾದ್ರು ರಿಪ್ಲೈ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ನಿಮ್ ಜೊತೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಯೂಟ್ಯೂಬ್ ಲೈವ್ಗೆ ಬರ್ತೀನಿ. ಆ ಯೂಟ್ಯೂಬ್ ಲೈವ್ ಅಲ್ಲಿ ಅದನ್ನ ಮಾತಾಡೋಣ. ಓಕೆ, ಈಗ ಮೈನ್ ಮಾಹಿತಿ ಬಂದು ಮೊಟ್ಟೆಗಳಲ್ಲಿ ಯಾವ ಮೊಟ್ಟೆ ಆದ್ರೆ ಕ್ಯಾಲ್ಸಿಯಂಗೆ ಬೆಸ್ಟ್ ಅಂತ ನಾವು ಈಗ ಫಾರ್ಮ್ ಕೋಳಿ ಮೊಟ್ಟೆಯಲ್ಲಿ ಅದು ನ್ಯಾಚುರಲ್ ಆಗಿ ಬೆಳೆಯಲ್ಲ, ವಿತ್ ಕೆಮಿಕಲ್ ಬೆಳೆಯುತ್ತೆ. ಓವರ್ ಆಲ್ ಎಲ್ಲದು ಫೀಡ್, ಟೋಟಲ್ ಫೀಡ್ ಅದು ಕೆಮಿಕಲ್ ಆಗಿ ಬೆಳೆಯುತ್ತೆ, ಅದು ಬೆಸ್ಟ್ ಅಲ್ವಾ? ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತು. ಹಾಗೇನೆ ನಾಟಿ ಕೋಳಿ ಹೊರಗಡೆ ನ್ಯಾಚುರಲ್ ಆಗಿರುವಂತಹ ಫುಡ್ ತಿನ್ನುತ್ತೆ, ನ್ಯಾಚುರಲ್ ಫುಡ್ ತಿಂದು ಒಳ್ಳೆ ಒಂದು ಉತ್ಕೃಷ್ಟವಾದಂತಹ ಬೆಸ್ಟ್ ಕ್ವಾಲಿಟಿ ಮೊಟ್ಟೆಯನ್ನು ಇಡುತ್ತೆ, ಅದು ಬೆಸ್ಟ್. ಅಥವಾ ಅದೇ ರೀತಿ ಫಾರ್ಮ್ ನಲ್ಲಿ ಬೆಳೆಯುವ ರೀತಿಯಾಗಿ ಮತ್ತೆ ನಮ್ಮ ಒಂದು ನ್ಯಾಚುರಲ್ ಫುಡ್ಡೇ ಕೊಡ್ತಕ್ಕಂಥದ್ದು, ಅದಕ್ಕೂ ಸಹ BV380 ಏನ್ ಕೋಳಿ ಇದೆ ಅದಕ್ಕೆ ನ್ಯಾಚುರಲ್ ಫುಡ್ಡೇ ಕೊಡ್ತೀವಿ. ಬಟ್ ಅದು ಸಹ ಕೇಜಲ್ಲೇ ಬೆಳೆಯುತ್ತೆ. ಅದರ ಎಗ್ಗು ಸಹ ಒಂದು ರೀತಿ ಫಾರ್ಮ್ ಕೋಳಿ ಮೊಟ್ಟೆ ತರನೇ, ಬಟ್ ಒಳ್ಳೆ ಕಲರ್ ಇರುತ್ತಲ್ವಾ. ಸೊ ಅದು ಬೆಸ್ಟ್ ಅಂತ ಕೆಲವ್ರಿಗೆ ಅನ್ಸಿರುತ್ತೆ. ಅದು ಬೆಸ್ಟ್, ಇದು ಬೆಸ್ಟ್, ಈ 3ರಲ್ಲಿ ಯಾವ್ದು ಬೆಸ್ಟ್ ಅಂತಂದ್ರೆ ಖಂಡಿತ ಇದರಲ್ಲಿ ಮೇಲು ಕೀಳು ಅಂತಂದು ಯಾವ್ದು ಇಲ್ಲ. ಯಾಕಪ್ಪ ಅಂತ ಅಂದ್ರೆ 3 ಸಹ ಬೆಸ್ಟ್. BV380 ಮೊಟ್ಟೆನೂ ಬೆಸ್ಟ್, ನಾಟಿ ಕೋಳಿ ಮೊಟ್ಟೆನೂ ಬೆಸ್ಟ್, ಫಾರಂ ಎಗ್ಸ್ ಅಂದ್ರೆ ಫಾರಂ ಅಲ್ಲಿ ಬೆಳೆದ ವೈಟ್ ಎಗ್ ಸಹ ಬೆಸ್ಟ್. ಅದರಲ್ಲೇನು ಯಾವುದೇ ಅನುಮಾನ ಬೇಕಿಲ್ಲ. ಯಾಕೆ ಅಂತ ಅಂದ್ರೆ ಆ ಒಂದು ಸೆಲ್, ಮೊಟ್ಟೆಯ ಒಂದು ಹೊರಭಾಗದಲ್ಲಿರುವಂತಹ ಸೆಲ್ ರೆಡಿ ಆಗ್ಲಿಕ್ಕೆ ಕ್ಯಾಲ್ಸಿಯಂ ಮಾತ್ರನೇ ತಗೊಳುತ್ತೆ. ಅಂದ್ರೆ ಕ್ಯಾಲ್ಸಿಯಂ ಇದ್ರೇನೆ ಅದು ಸೆಲ್ ರೆಡಿ ಆಗ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅದು ನಾಟಿ ಕೋಳಿ ಹೊಟ್ಟೆಯಲ್ಲಾದ್ರೂ ಕ್ಯಾಲ್ಸಿಯಂ ಇದ್ದು ಆ ಸೆಲ್ ರೆಡಿ ಆಗ್ಬೇಕು, ಫಾರಂ ಕೋಳಿಗಾದ್ರೂ ಆ ಸೆಲ್ ರೆಡಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕೇ ಬೇಕು. ಅಂದ್ರೆ ಟೋಟಲಿ 3ರಲ್ಲೂ ಸಹ ಕ್ಯಾಲ್ಸಿಯಂ ಇದೆ. ಹಾಗೇನೆ ಇಲ್ಲಿ ಅವೈಲಬಿಲಿಟಿ ನೋಡ್ಕೊಂಡ್ರೆ, ನಿಮಗೆ BV380 ಮೊಟ್ಟೆನೇ ಬೇಕು ಅಂತ ಅಂದ್ರೆ ಅವೈಲಬಿಲಿಟಿ ಕಡಿಮೆ, ನಾಟಿ ಕೋಳಿ ಮೊಟ್ಟೆನೇ ಬೇಕು ಅಂತ ಅಂದ್ರೆ ನಿಮ್ಗೆ ದೊರೆತಕ್ಕಂಥದ್ದು ಕಡಿಮೆ. ಎಷ್ಟು ಸಿಗುತ್ತೆ ನಿಮ್ಗೆ? ಒಂದು ಮೊಟ್ಟೆಯಿಂದ 6 ಗ್ರಾಮ್ ಅಂತ ಅಂದ್ರೆ ಸೊ ನೀವು ಒಂದು 25 ಮೊಟ್ಟೆ ಒಂದು ಹಸುವಿಗೆ ಕೊಡ್ಬೇಕಾಗುತ್ತಲ್ವಾ? 25 ಮೊಟ್ಟೆಯನ್ನ ಪೌಡರ್ ಮಾಡಿ ಕೊಡ್ಬೇಕಾಗುತ್ತೆ. ನಿಮ್ಗೆ 25 ನಾಟಿ ಮೊಟ್ಟೆ ಎಲ್ಲಿ ಸಿಗುತ್ತೆ? ಒಂದೇ ಸಲಕ್ಕೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಮ್ಯಾಕ್ಸಿಮಮ್ ನಮ್ಗೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಸಿಗೋದು ವೈಟ್ ಎಗ್ಸ್ ಅಂದ್ರೆ ವೈಟ್ ಮೊಟ್ಟೆಗಳು, ಒಂದು ಫಾರಂ ಮೊಟ್ಟೆಗಳು. ಅದರಿಂದ ನೀವು ಯಾವುದೇ ತಲೆ ಕೆಡಿಸ್ಕೊಳ್ದರೆ ನಾಟಿ ಮೊಟ್ಟೆನ ಅಥವಾ BV380 ಮೊಟ್ಟೆನ, ಫಾರಂ ಮೊಟ್ಟೆನ ಏನು ತಲೆ ಕೆಡಿಸ್ಕೊಳ್ದರೆ ಯಾವುದೇ ಮೊಟ್ಟೆ ಸಿಗಲಿ, ಕೋಳಿ ಮೊಟ್ಟೆ, ಅವುಗಳನ್ನ ತೆಗೆದುಕೊಂಡು ಸೊ ನೀವು ಈಸಿಲಿ ಆ ಒಂದು ಇದನ್ನ ಗ್ರೈಂಡ್ ಮಾಡಿಕೊಂಡು, ಸೊ ಹೆಚ್ಚು ಸಿಕ್ಕಿದಾಗ ಬಿಸಿ ನೀರಲ್ಲಿ ಒಣಗಿಸ್ಬಿಟ್ಟು, ಅಂದ್ರೆ ಅದನ್ನ ನೆನೆಸ್ಬಿಟ್ಟು ಅದನ್ನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು
ತೆಗೆದುಕೊಂಡು ನೀವು ಪೌಡರ್ ಮಾಡಿಕೊಂಡು ಸೊ ನೀವು 150 ಗ್ರಾಮ್ನಷ್ಟು ಪೌಡರ್ಸ್ ಅನ್ನ ಪರ್ ಡೇ ಕೊಡ್ತಾ ಹೋದ್ರೆ ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಥವಾ ಆ ಒಂದು ಸ್ಕೇರ್ಸಿಟಿ ಅಥವಾ ಆ ಒಂದು ಕೊರತೆ ಅನ್ನೋದು ನೀಗಿಸ್ಬೋದು. ಕ್ಯಾಲ್ಸಿಯಂ ಅನ್ನ ಕೊರತೆ ನೀಗಿಸ್ಬೋದು. ಹಾಗೇನೆ ನಿಮಗೆ ಹಣ ಉಳಿತಾಯ ಆಗುತ್ತೆ. ಯಾವ ರೀತಿ ಅಂದ್ರೆ ಈ ಒಂದು ಮಲ್ಟಿವಿಟಮಿನ್ ಸಿರಪ್ಗಳನ್ನ ಅಥವಾ ಮಲ್ಟಿ ಮಿನರಲ್ಸ್ ಒಂದು ಟಾನಿಕ್ಗಳನ್ನ, ಈ ಆಸ್ಟೆವೆಟ್ ತರ ಇರತಕ್ಕಂತಹ ಒಂದು ಕ್ಯಾಲ್ಸಿಯಂ ಟಾನಿಕ್ಗಳನ್ನ, ಕ್ಯಾಲ್ಸಿಯಂ ಬಾಟಲ್ಸ್ಗಳನ್ನ, ಕ್ಯಾಲ್ಸಿಯಂ ಇಂಜೆಕ್ಷನ್ಸ್ ಅನ್ನ ಇವೆಲ್ಲವನ್ನ ಹಾಕ್ಸೋದನ್ನ ಮ್ಯಾಕ್ಸಿಮಮ್ ಕಡಿಮೆ ಮಾಡಬಹುದು. ಸೊ ಯಾವಾಗ ಅಂದ್ರೆ ನೀವು ಮೊಟ್ಟೆಗಳನ್ನ ಪೌಡರ್ ಗ್ರೈಂಡ್ ಮಾಡಿಬಿಟ್ಟು ಸೊ ಅದನ್ನ ಪೌಡರ್ ಮಾಡಿ ಫೀಡ್ ಜೊತೆ ಕೊಡೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಅನ್ನೋದು ಸಾಕಷ್ಟು ರೀತಿಯಲ್ಲಿ ಉಳಿತಾಯ ಆಗುತ್ತೆ. ಸೊ ಇದಂತೂ ನಿಮಗೆ ಕ್ಲಿಯರ್ ಕಟ್ ಆಗಿರುವಂತಹ ಮಾಹಿತಿ. ನೀವು ಯಾವುದೇ ಮೊಟ್ಟೆ ಬಳಸಿ ಏನು ತೊಂದರೆ ಆಗೋದಿಲ್ಲ. ಅಂದ್ರೆ ಯಾವ್ದು ಮೇಲು ಯಾವ್ದು ಕೀಳು ಅನ್ನೋದು ಯಾವ್ದು ಸಹ ಇಲ್ಲ. ಎಲ್ಲರೂ ಸಹ ಈಕ್ವಲ್ ಕ್ಯಾಲ್ಸಿಯಂ ಅನ್ನ ಸಪ್ಲೈ ಮಾಡುವಂತಹ ಮೊಟ್ಟೆ ಸೆಲ್ಗಳೇ ಅವು. ಸೊ ಅದರಿಂದ ಯಾವುದನ್ನು ಬಳಸಿ ತೊಂದರೆ ಅಂತೂ ಇಲ್ಲ. ಓಕೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.